ನಮಸ್ಕಾರ ಸ್ನೇಹಿತರೆ, ಇದು ಸಾಮಾನ್ಯ ವಿಡಿಯೋ ಅಲ್ಲ. ಇದು ನಿಮ್ಮ ಕುಟುಂಬದ ಹಕ್ಕಿನ ವಿಚಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ರೇಷನ್ ಕಾರ್ಡ್ ಇನ್ನೂ ಸೇಫ್ ಆಗಿದೆಯಾ? ಯಾಕಂದರೆ 2025ರ ಹೊಸ ನಿಯಮಗಳು ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆಯಂತೆ. ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ, ಸರ್ಕಾರ ಯಾಕೆ ಈ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಅಂತ ನಿಮಗೆ ಗೊತ್ತಾ? ಇದಕ್ಕೆ ಮೂಲ ಕಾರಣನೇ ನಕಲಿ ಕಾರ್ಡ್ಗಳು ಮತ್ತು ಫೇಕ್ ದಾಖಲಾತಿಗಳು, ಅದೇ ರೀತಿಯಾಗಿ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಬಳಸ್ತಾ ಇರೋದು ಎಷ್ಟೋ ಜನ. ಸೊ ಈ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ನಿಜವಾದ ಫಲಾನುಭವಿಗಳಿಗೆ ಹೋಗಬೇಕಾಗಿರೋದನ್ನು, ನಿಜವಾದ ಬಡವರಿಗೆ ಸಿಗಬೇಕಾಗಿರೋ ಲಾಭಗಳನ್ನು ಎಷ್ಟೋ ಜನ ಡೂಪ್ಲಿಕೇಟ್ ಕಾರ್ಡ್ಗಳ ಮೂಲಕ ತಾವು ಪಡಿತಾ ಇದ್ದಾರಂತೆ. ಮೊದಲನೇದಾಗಿ ಸರ್ಕಾರ 2026ರಲ್ಲಿ ರೇಷನ್ ಕಾರ್ಡ್ಗಳ ವ್ಯವಸ್ಥೆಯನ್ನು ಡಿಜಿಟಲ್ ಹಾಗೂ ಪಾರದರ್ಶಕವಾಗಿ ಮತ್ತು ಕಟ್ಟುನಿಟ್ಟಾಗಿ ಮಾಡಲು ಖಂಡಿತವಾಗಿ ಕ್ರಮವನ್ನು ತಗೋಬೇಕು ಅಂತ ಎಲ್ಲ ಒಂದು ಪಡಿತರ ವಿತರಣೆ ಕಾರ್ಡ್ಗಳಿಗೆ ಅಧಿಕಾರಿಗಳಿಗೆ ಒಂದು ರೀತಿ ಖಂಡಿತ ನಿರ್ಧಾರವನ್ನು ತಿಳಿಸಿದಾರಂತೆ. ಈ ನಿಯಮದ ಪ್ರಕಾರ ಮೊದಲ ಮತ್ತು ದೊಡ್ಡ ನಿಯಮ ಏನಪ್ಪ ಅಂದರೆ, ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಮಾತ್ರ. ಇನ್ನು ಮುಂದೆ ಒಂದು ಕುಟುಂಬಕ್ಕೆ ಒಂದೇ ರೇಷನ್ ಕಾರ್ಡ್ ಅಂತೆ. ಯಾರ್ಯಾರ ಬಳಿ ಎರಡೆರಡು ಕಾರ್ಡ್ ಇಟ್ಟಿದ್ರು ಅವೆಲ್ಲ ತಕ್ಷಣಕ್ಕೆ ರದ್ದಾಗುತ್ತಂತೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಒಂದು ಕುಟುಂಬದಲ್ಲಿ 2-3 ಕಾರ್ಡ್ಗಳನ್ನು ಹೊಂದುವಾಗಿಲ್ಲ. ಯಾಕೆ ಈ ನಿಯಮನ ತಂದಿದ್ದಾರೆ ಅಂದರೆ, ಒಂದೇ ಕುಟುಂಬದಲ್ಲಿ ಅತ್ತೆ ಮಾವ ಒಂದು ಕಾರ್ಡ್ ಇದ್ದರೆ ಮಗ ಸೊಸೆ ಒಂದು ಕಾರ್ಡ್ ಮೂಲಕ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಯಾವುದೇ ರೀತಿಯಲ್ಲೂ ಬಡವರಿಗೆ ಹೋಗಬೇಕಾಗಿರ್ತಕ್ಕಂಥ ಲಾಭಗಳಾಗಿರ್ಬೋದು ಎಲ್ಲವನ್ನು ಕೂಡ ಇವರು ತಾವು ಒಂದೇ ಮನೆಯಲ್ಲಿ 3-2 ಕಾರ್ಡ್ಗಳನ್ನು ಇಟ್ಟು ಪಡ್ಕೋತಾ ಇದ್ರು. ಇದಕ್ಕೋಸ್ಕರ ಮೊದಲನೇದಾಗಿ ಈ ಒಂದು ಕಡಿವಾಣವನ್ನು ಹಾಕೋದಕ್ಕೆ ಸರ್ಕಾರ ಯೋಚನೆಯನ್ನು ಮಾಡಿದೆಯಂತೆ. ಎರಡನೆಯ ದೊಡ್ಡ ನಿಯಮ ಏನಪ್ಪ ಅಂದರೆ, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಆಧಾರ್ ಲಿಂಕ್ ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇಲ್ಲ ಅಂದರೆ ನಿಮ್ಮ ಕಾರ್ಡ್ ಇನ್ಯಾಕ್ಟಿವ್ ಆಗುತ್ತಂತೆ. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ಇನ್ಯಾಕ್ಟಿವ್ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಖಡಕ್ ಸೂಚನೆ ಬಂದಿದೆ. ನಿಮ್ಮ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅಕ್ಕಿ ಇಲ್ಲ ಮತ್ತು ಹಣ ಇಲ್ಲ, ಯಾವುದೇ ರೀತಿಯಲ್ಲೂ ಸೌಲಭ್ಯ ಇಲ್ಲವಂತೆ, ಗೃಹಲಕ್ಷ್ಮಿ ಹಣ ಕೂಡ ನಿಮಗೆ ಬರಲ್ವಂತೆ. ಸೊ ಇವತ್ತೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ, ಅದು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಎರಡನೆಯ ಮುಖ್ಯ ನಿಯಮ ಏನಪ್ಪ ಅಂದರೆ, 2026ರಲ್ಲಿ ನೀವು BPL ಕಾರ್ಡನ್ನು ಹೊಂದಿದ್ರೆ, ಅದು ನಿಮ್ಮ ಕುಟುಂಬದ ಆದಾಯವಾಗಿದ್ದರೆ ಅದು ಸರ್ಕಾರ ಸೂಚಿಸಿರ್ತಾರಲ್ಲ BPL ಕಾರ್ಡ್ನ ಆದಾಯದ ಮಿತಿ ಒಳಗಡೆ ಇರಬೇಕಂತೆ. ಅಧಿಕ ಆದಾಯ ಇದ್ದರೂ BPL ಕಾರ್ಡ್ ಏನಾದರೂ ನೀವು ಇಟ್ಕೊಂಡಿದ್ದಲ್ಲಿ ನಿಮಗೆ ಖಂಡಿತವಾಗಲೂ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರಂತೆ. ಅಂದರೆ APL BPL ಅಂತ್ಯೋದಯಕ್ಕೆ ಇಷ್ಟೇ ಲಿಮಿಟ್ ಇರಬೇಕು ನಿಮ್ಮ ಆದಾಯ ಅಂತ ಸರ್ಕಾರದ ಕಡೆಯಿಂದ ಮಾನ್ಯತೆ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆ ಆದಾಯವನ್ನು ಮೀರಿದರೂ ಕೂಡ ಎಷ್ಟೋ ಜನ BPL ಕಾರ್ಡ್ಗಳನ್ನು ಫೇಕ್ ಆಗಿ ಮತ್ತು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಬಳಸ್ತಾ ಇರ್ತಾರೆ. ಸೊ ಇಂಥವರ ಕಾರ್ಡ್ಗಳನ್ನು ಖಂಡಿತವಾಗಲೂ ಇವರು ರದ್ದು ಮಾಡ್ತಾರೆ ಈ ಒಂದು 2026ರಲ್ಲಿ. ಬಹುಮುಖ್ಯವಾದ ಅಪ್ಡೇಟ್ ಏನಪ್ಪ ಅಂದರೆ, ಇನ್ನು 2026ರಲ್ಲಿ ಡಿಜಿಟಲ್ ರೇಷನ್ ಸಿಸ್ಟಮ್ ಬರುತ್ತಂತೆ. ಅಂದರೆ ಡಿಜಿಟಲ್ ರೇಷನ್ ಕಾರ್ಡ್ ಸಿಸ್ಟಮ್ ಇದು 2026ರಿಂದ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಡಿಜಿಟಲ್ ಆಗುತ್ತಿದೆಯಂತೆ. ಇದು QR ಕೋಡ್ ಆಗಿ ಬಯೋಮೆಟ್ರಿಕ್ ವೆರಿಫಿಕೇಷನ್ ಆಗಿರ್ಬೋದು, ಮೊಬೈಲ್ ಆ್ಯಪ್ ಆಗಿರ್ಬೋದು, ಎಲ್ಲವೂ ಕೂಡ ಇದರಲ್ಲಿ ಜಾರಿಗೆ ಬರುತ್ತಂತೆ. ಸೊ ಅಂದರೆ ರೇಷನ್ ಕಾರ್ಡಲ್ಲಿ ನಮ್ಮನ್ನು ಡಿಜಿಟಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದು ಭ್ರಷ್ಟಾಚಾರ ಕಡಿಮೆ ಮಾಡಲು ಮತ್ತು ನಿಜವಾದ ಫಲಾನುಭವಿಗಳಿಗೆ ಲಾಭ ಕೊಡೋದಕ್ಕೋಸ್ಕರ ಸರ್ಕಾರ 2026ರಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಈ ರೀತಿಯಾಗಿ ಡಿಜಿಟಲ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಮಾಡ್ಕೊಂಡಿದ್ದಾರಂತೆ. ಇದರಿಂದ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಬಹುದೊಡ್ಡ ಬೇಡಿಕೆಯಂತೆ. ಎಲ್ಲ ನೋಡಿದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಸೇಫ್ ಇದೆಯೋ ಇಲ್ವೋ ಅಂತ ನೀವು ಯಾವ ಥರ ಚೆಕ್ ಮಾಡೋದು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ಅಂದರೆ, ತುಂಬ ಸುಲಭ. ನೀವು ಮೊದಲನೇದಾಗಿ ನಿಮ್ಮ ಅಧಿಕೃತ ರೇಷನ್ ಕಾರ್ಡ್ ಪೋರ್ಟಲ್ ಇದೆಯಲ್ಲ ಗೌರ್ಮೆಂಟ್ದು, ಆ ಅಧಿಕೃತ ರೇಷನ್ ಕಾರ್ಡ್ ಪೋರ್ಟಲ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನು ನೀವು ಹಾಕಿದರೆ ಅಲ್ಲಿ ನಿಮಗೆ ಸ್ಟೇಟಸ್ ಬರುತ್ತೆ. ಸ್ಟೇಟಸ್ ಪ್ರಕಾರ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಪೆಂಡಿಂಗ್ ಇದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ರಿಜೆಕ್ಟ್ ಆಗುತ್ತಾ ಅಂತ ಆಲ್ರೆಡಿ ಅವರು ನಿಮಗೆ ಅಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರಂತೆ. ಅಂದರೆ ಪೆಂಡಿಂಗು, ರಿಜೆಕ್ಷನು ಅಥವಾ ನಿಮ್ಮ ಅಕೌಂಟಲ್ಲಿ ಏನಾದರೂ ಫೇಕ್ ಇದ್ದರೆ ಅದು ಕೂಡ ಅಲ್ಲಿ ಡೀಟೇಲಾಗಿ ತೋರಿಸ್ತಾರಂತೆ. ಸೊ ತಕ್ಷಣ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡಲ್ಲಿ ಪ್ರಾಬ್ಲಮ್ ಏನಾದರೂ ಕಂಡು ಬಂದಲ್ಲಿ ಸೂಕ್ತವಾದ ದಾಖಲೆಗಳನ್ನು ಕೊಟ್ಟು ನಿಮ್ಮ ಕಾರ್ಡ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಸರಿ ಮಾಡಿಸ್ಕೋಬೋದಂತೆ. ಸೊ ಇದು ನಿಮಗೆ ಮುಖ್ಯವಾಗಿ ನೀವೆಲ್ಲರೂ ಮಾಡಬೇಕಾಗಿರೋದು 2026ರಲ್ಲಿ. ಕೊನೆಯದಾಗಿ ನಾನು ನಿಮಗೆ ಕೆಲವು ಬೋನಸ್ ಟಿಪ್ಸ್ಗಳನ್ನು ಕೊಡ್ತೀನಿ. ಈ ತಪ್ಪುಗಳನ್ನು ನೀವು ಎಂದಿಗೂ ಮಾಡೋಕ್ಕೆ ಹೋಗಬೇಡಿ. ಯಾವುದಪ್ಪ ಅಂದರೆ, ರಾಂಗ್ ಇನ್ಕಮ್ ಕ್ಯಾಟಗರಿ. ಅಂದರೆ ನೀವು ತಪ್ಪಾಗಿ ಇನ್ಕಮ್ ಕ್ಯಾಟಗರಿಯನ್ನು ಕೊಟ್ಟಿರ್ತೀರ. ನೀವು ಇನ್ಕಮ್ ಕ್ಯಾಟಗರಿಯಲ್ಲಿ ತಪ್ಪಾಗಿ ನೀವು ಮೆನ್ಷನ್ ಮಾಡಿ ನಿಮ್ಮ ದಾಖಲೆಯನ್ನು ಕೊಟ್ಟು ನೀವು ಫೇಕಾಗಿ ಸರ್ಟಿಫಿಕೇಟನ್ನು ತಗೊಂಡಿರ್ತೀರ, ಇನ್ಕಮ್ ಕ್ಯಾಟಗರಿ ಸರ್ಟಿಫಿಕೇಟನ್ನು. ಸೊ ಅದೇ ರೀತಿಯಾಗಿ ನೀವು ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಿರ್ತೀರ, ಬಳಸ್ತಿರ್ತೀರ. ಫೇಕಾಗಿ ಯಾವುದಾದ್ರು ಒಂದು ದಾಖಲಾತಿಯನ್ನು ಕೊಟ್ಟು ನಿಮ್ಮ ಆದಾಯವನ್ನು ಮೀರಿದರೂ ಕೂಡ ನೀವು ಫೇಕ್ ಆದಾಯವನ್ನು ಕೊಟ್ಟು ನೀವು ದಾಖಲೆಯನ್ನು ಕೊಟ್ಟು ಅಂತ್ಯೋದಯ ಆಗಿರ್ಬೋದು BPL ಕಾರ್ಡ್ಗಳನ್ನು ಬಳಸ್ತಾ ಇರ್ತಾರೆ. ಇದು ನಿಮ್ಮ
ನಿಮ್ಮ ಮೇಜರ್ ಮಿಸ್ಟೇಕ್ ಆಗಿರುತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡನ್ನು ಇನ್ನೂ ಸಹ ಯಾರೂ ಕೂಡ ಲಿಂಕ್ ಮಾಡಿರಲ್ಲ, ಕೇರ್ಲೆಸ್ ಮಾಡ್ಕೊಂಡಿರ್ತಾರೆ, ಏನಾಗುತ್ತೆ ಅನ್ನೋ ಥರ ಕೇರ್ಲೆಸ್ಸಲ್ಲಿ ಇರ್ತಾರೆ. ಸೊ ಅಂಥವರು ಖಂಡಿತವಾಗ್ಲೂ 2026ರಲ್ಲಿ ಸಮಸ್ಯೆಯನ್ನು ಖಂಡಿತ ಅನುಭವಿಸ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂತ ಹೇಳ್ತಾ, ಸರಿಯಾದ ನಿಯಮವನ್ನು ಪಾಲಿಸಿದ್ಯಾ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗಲ್ಲ, ಯಾವುದೇ ರೀತಿಯಲ್ಲೂ ತೊಂದರೆ ಆಗಲ್ಲ ಅಂತ ಹೇಳ್ತಾ, ಈ ಮಾಹಿತಿ ಉಪಯುಕ್ತ ಆದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.